ಕನ್ನಡ ಜಗತ್ತಿನ ಅತಿ ಪ್ರಾಚೀನ ಭಾಷೆ. ಶ್ರೀ ವಿಜಯ, ಶಿವಕೋಟ್ಯಾಚಾರ್ಯ, ಪಂಪ, ಪೊನ್ನ, ಚಾವುಂಡರಾಯ, ರನ್ನ, ದುರ್ಗಸಿಂಹ, ಜೇಡರ ದಾಸಿಮಯ್ಯ, ಕುಮಾರವ್ಯಾಸ, ಚಾಮರಸ, ಕುಮಾರ ವಾಲ್ಮೀಕಿ, ಶ್ರೀಪಾದರಾಯರು, ಪುರಂದರದಾಸ, ಕನಕದಾಸ, ರಾಘವಾಂಕ, ಲಕ್ಷ್ಮೀಶ, ಸರ್ವಜ್ಞ, ರತ್ನಾಕರವರ್ಣಿ, ವಾದಿರಾಜರು, ಸಂಚಿ ಹೊನ್ನಮ್ಮ, ಹೆಳವನಕಟ್ಟೆ ಗಿರಿಯಮ್ಮ, ಮುದ್ದಣ, ಬಸವಣ್ಣ, ಅಕ್ಕ ಮಹಾದೇವಿ, ಶಿಶುನಾಳ ಶರೀಫ, ಆಲೂರು ವೆಂಕಟ್ರಾಯರು, ಮಂಜೇಶ್ವರ ಗೋವಿಂದ ಪೈ, ಡಿವಿಜಿ, ಕುವೆಂಪು, ಕಾರಂತ, ಬೇಂದ್ರೆ, ಮಾಸ್ತಿ, ಜಿಎಸ್ ಶಿವರುದ್ರಪ್ಪ, ತೀನಂ ಶ್ರೀಕಂಠಯ್ಯ, ಬೀಚಿ, ಕೈಲಾಸಂ, ದೇವುಡು, ತಾರಾಸು, ಕೆಎಸ್ ನರಸಿಂಹಸ್ವಾಮಿ, ಎಸ್ಎಲ್ ಭೈರಪ್ಪ, ಇಂಥ ಅದೆಷ್ಟೋ ದಾಸರು, ಶರಣರು, ಸಾಹಿತಿಗಳು, ಕವಿಗಳ ಕಾರಣದಿಂದ ನಮ್ಮ ಕನ್ನಡ ಅತ್ಯಂತ ಶ್ರೀಮಂತವಾಗಿದೆ, ಅತ್ಯಂತ ಪ್ರಾಚೀನವಾಗಿದೆ. ಮಾತ್ರವಲ್ಲ, ವೈಜ್ಞಾನಿಕ ಭಾಷೆಯೂ ಆಗಿದೆ. ಅಂಥ ಕನ್ನಡವನ್ನು ನಾವೆಷ್ಟು ತಿಳಿದುಕೊಂಡಿದ್ದೇವೆ? ನಮಗೆ ಅರಿವಿಲ್ಲದೆ ನೂರಾರು ಪದಗಳನ್ನು ತಪ್ಪಾಗಿ ಬರೀತಾ ಇದ್ದೇವೆ, ತಪ್ಪಾಗಿ ಉಚ್ಚಾರಣೆ ಮಾಡುತ್ತಾ ಇದ್ದೇವೆ. ಇನ್ನು ನಾವು ದಿನನಿತ್ಯ ಬಳಸುವ ಅನೇಕ ಪದಗಳ ಅರ್ಥ ನಮಗೆ ತಿಳಿದಿರುವುದೇ ಇಲ್ಲ. ನಾವು ನೀವು ಸೇರಿ ಅಂಥ ತಪ್ಪುಗಳನ್ನು ಗುರುತಿಸಿ ತಿದ್ದಿಕೊಳ್ಳೋಣ. ಸಾಧ್ಯವಾದಷ್ಟು ಪದಗಳ ಅರ್ಥವನ್ನು ತಿಳಿದುಕೊಳ್ಳೋಣ. ಮನೆಗಳಲ್ಲಿ, ಮನಗಳಲ್ಲಿ ಕನ್ನಡದ ದೀಪ ಹಚ್ಚೋಣ. ಆರಂಭವಾಗ್ತಾ ಇದೆ ಹೊಸ ಸರಣಿ, ಹಚ್ಚೋಣ ಕನ್ನಡದ ದೀಪ. ಭಾಷಾ ಪಂಡಿತರು, ವಿದ್ವಾಂಸರು, ಹಿರಿಯ ಸಾಹಿತಿಗಳಿಂದ, ಗ್ರಂಥಗಳಿಂದ ನಾವೊಂದಷ್ಟು ಅಂತಹ ಶಬ್ದಗಳನ್ನು ಹುಡುಕ್ತೇವೆ. ನೀವು ಅನ್ವೇಷಣೆ ಮಾಡಿ ನಮಗೆ ತಿಳಿಸಿ, ವಿವರಿಸಿ. ನಾವು ಎಲ್ಲ ಕನ್ನಡಿಗರಿಗೆ ಅದನ್ನು ತಲುಪಿಸುವಂತಹ ಪ್ರಯತ್ನ ಮಾಡ್ತೇವೆ. ಜೊತೆಗೆ ನಾವು ನೀಡುವ ಮಾಹಿತಿಯಲ್ಲೂ ಏನಾದರೂ ತಪ್ಪುಗಳಿದ್ರೆ ದಯವಿಟ್ಟು ತಿಳಿಸಿ, ನಮಗೆ ತಿದ್ದಿಕೊಳ್ತೇವೆ. ಹಚ್ಚೋಣ ಕನ್ನಡದ ದೀಪ, ಕರುನಾಡ ಸಿರಿನುಡಿಯ ದೀಪ, ಮನೆಗಳಲ್ಲಿ, ಮನಗಳಲ್ಲಿ. ಹಚ್ಚೋಣ ಕನ್ನಡದ ದೀಪ.